ನಮಸ್ತೆ ಆತ್ಮೀಯರೇ. ಎಲ್ಲರಿಗೂ ಒಪ್ಪಿಕೊಳ್ಳೋದು ಸುಲಭ, ಎಲ್ಲರಿಗೂ ಎಸ್ ಅನ್ನೋದು ಸಹ ಸಹಜ. ಆದರೆ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಎಲ್ಲಿವರೆಗೂ ಎಸ್ ಅಂತೀರಾ? ನಾವು ಪ್ರತಿ ಸಾರಿ ಎಸ್ ಅಂತೀವಿ, ಪ್ರತಿ ಸಾರಿ ಅನ್ನೋದು ಎಸ್ ಅಂತಾನೆ. ನಾವು ಸಮಯವನ್ನು ಎಲ್ಲರಿಗೂ ಕೊಡ್ತೀವಿ, ಆದರೆ ನಮ್ಮಿಂದ ನಾವು ಸಮಯವನ್ನು ಕಳೆದುಕೊಳ್ತೀವಿ, ಕಸಿದುಕೊಳ್ತೀವಿ. ಮೌನವಾಗಿ ನಿಧಾನವಾಗಿ ಗಡಿಗಳು ಕರಗಿ ಹೋಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇ ನಮ್ಮ ಗಡಿಗಳು ಕರಗಿ 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 ಗಡಿಯನ್ನು ದಾಟಿ ಹೋಗಿರ್ತೀವಿ. ಯಾವಾಗ ನಮಗೆ ಶಾಂತಿ ಅಡ್ಡಿಯಾಗತ್ತೆ, ಯಾವಾಗ ನಮಗೆ ನಮ್ಮ ಮೌಲ್ಯವನ್ನು ನಾವೇ ಕಳೆದುಕೊಳ್ತೀವಿ ಅಂತ ಅನಿಸುತ್ತೆ, ಆಗನಾದರೂ ನಾವು ನೋ ಅನ್ನೋದಕ್ಕೆ ಪ್ರಾರಂಭ ಮಾಡಬೇಕು, ನೋ ಅನ್ನೋದನ್ನು ಕಲಿಬೇಕು. ನಾವು ಕೆಲವೊಮ್ಮೆ ಎಸ್ ಹೇಳೋದು ಯಾಕೆ? ಕೆಲವೊಮ್ಮೆ ಎಸ್ ಹೇಳೋದು ದಯೆಯಿಂದ ಹೇಳ್ತೀವಿ, ಕೆಲವೊಮ್ಮೆ ಕರುಣೆಯಿಂದ ಹೇಳ್ತೀವಿ, ಕೆಲವೊಮ್ಮೆ ಪ್ರೀತಿಯಿಂದ ಹೇಳ್ತೀವಿ. ಆದರೆ ಕೆಲವೊಮ್ಮೆ ಹೇಳೋದಂತೂ ತುಂಬ ಭಯದಿಂದ ನಾವು ಎಸ್ ಅಂತ ಹೇಳಿರ್ತೀವಿ. ಆದರೆ ಕೆಲವೊಮ್ಮೆ ಅವರು ದೂರ ಹೋಗಬೇಕು ಅಂತ ಎಸ್ ಅಂತೀವಿ. ಇನ್ನು ಕೆಲವೊಮ್ಮೆ ನಾವು ಕೆಟ್ಟವರಾಗಲೇಬೇಕು ಅಂತ ಎಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಮ್ಮೆ ಸಂಬಂಧಗಳನ್ನ ಕಾಪಾಡೋದಕ್ಕೋಸ್ಕರ ಎಸ್ ಅಂದರೆ, ಇನ್ನೊಮ್ಮೆ ಸಂಬಂಧಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ನಾವು ಎಸ್ ಅಂತ ಹೇಳಿರ್ತೀವಿ. ನೀವು ನೋ ಅನ್ನೋದನ್ನು ಕೊನೆಯ ಬಾರಿ ಹೇಳಿದ್ದು ಯಾವಾಗ? ನಾವು ಎಲ್ಲದಕ್ಕೂ ಎಸ್ ಎಸ್ ಅಂತಾನೇ ಇರಬೇಕು, ನೋ ಯಾವತ್ತೂ ಅನ್ನಬಾರ್ದು ಅನ್ನೋ ಭಯ ಏನಿರುತ್ತೆ, ಅದೇ ನಮ್ಮನ್ನು ಮೌನವಾಗಿ ಒಳಗಿಂದ ಒಳಗೆ ಕುಗ್ಗಿಸುತ್ತಾ ಕರಗಿಸುತ್ತಾ ಹೋಗಿಬಿಡುತ್ತದೆ. ನಾವು ಎಲ್ಲದಕ್ಕೂ ಎಸ್ ಎಸ್ ಅಂತ ಇರೋದಕ್ಕಿಂತ ಒಮ್ಮೆ ಸರಿಯಾಗಿ ನೋ ಅನ್ನೋದರಿಂದ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಎಸ್ ಎಸ್ ಅಂತ ಹೇಳ್ತಾ ನಾವು ನಮ್ಮನ್ನು ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಾವು ಎಲ್ಲದಕ್ಕೂ ಎಸ್ 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 ಅಂತ ಹೇಳ್ತಾ ನಿಮ್ಮ ಏಳಿಗೆಯನ್ನು ಕಳೆದುಕೊಳ್ತೀರೋ, ಅಥವಾ ಸರಿಯಾಗಿ ನಿರ್ಧಾರ ಮಾಡಿಬಿಟ್ಟು ನೋ ಅಂತ ಹೇಳಿ ನಿಮ್ಮ ಏಳಿಗೆಗೆ ನೀವೇ ಕಾರಣರಾಗ್ತೀರೋ? ಯೋಚನೆ ಮಾಡಿ.